ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಪುರುಷೋತ್ತಮ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಕೆಲವೊಂದು ವಿಚಾರ ತಿಳ್ಕೊಂಡಿದ್ವಿ. ಒಂದ್ಸರಿ ರಿವೈಸ್ ಮಾಡ್ಕೊಳ್ಳೋಣ. ಈ ಸಂಸಾರ ಅನ್ನುವಂಥದ್ದನ್ನ ಒಂದು ಆಲದ ವೃಕ್ಷಕ್ಕೆ ಹೋಲಿಸಿ ಅದು ಹೇಗೆ ಬೆಳೆದಿದೆ, ಶಾಖೆಗಳು ಯಾವುದು ಏನು ಎಲ್ಲ ಹೇಳಿದ್ರು. ಇದನ್ನ ಕತ್ತರಿಸ್ಬೇಕು ಅಂತಂದ್ರೆ ವೈರಾಗ್ಯ ಅನ್ನುವಂಥ ಶಸ್ತ್ರವನ್ನ ಇಟ್ಕೊಂಡು ಇದನ್ನು ಕತ್ತರಿಸಿ ಆಮೇಲೆ ಆ ಭಗವಂತನಲ್ಲೇ ನಾನು ನಿನಗೆ ಶರಣಾಗತಿಯಾಗಿದ್ದೀನಿ ಅಂತ ನಾವು ದೃಢವಾಗಿ ನಿರ್ಧಾರವನ್ನ ಮಾಡಿ ಭಗವಂತನಿಗೆ ಶರಣಾಗತಿ ಆಗಬೇಕು. ಆಗ ನಾವು ಈ ಸಂಸಾರ ಜಗತ್ತಿಗೆ ಮತ್ತೆ ವಾಪಸ್ ಬರೋದಿಲ್ಲ. ಯಾಕಂದ್ರೆ ಇನ್ನ ನಾವು ನಿರ್ಧಾರ ಮಾಡಿ ಯಾವುದ್ರಲ್ಲೂ ನನಗೆ ಆಸಕ್ತಿ ಇಲ್ಲ, ವೈರಾಗ್ಯ ಬಂದ್ಬಿಟ್ಟಿರುತ್ತೆ. ಸೊ ಭಗವಂತನನ್ನೇ ಆಶ್ರಯಿಸಿರ್ತೀನಿ, ಅವನ ಧ್ಯಾನದಲ್ಲೇ ಮುಳುಗಿರೋದು. ಈ ರೀತಿ ಮಾಡಿದಾಗ ನಾವು ಮತ್ತೆ ವಾಪಸ್ಸು ಬರೋದಿಲ್ಲ. ಅದು ನನ್ನ ಪರಮಧಾಮ ಅಂತ ಹೇಳಿದ್ದಾನೆ. ಮತ್ತು ಈ ದೇಹದಲ್ಲಿ ಆ ಜೀವಾತ್ಮ ಅನ್ನೋದು ಇದ್ದು ಈ ಇಂದ್ರಿಯಗಳ ಮೂಲಕ ಏನೇನನ್ನೆಲ್ಲ ಸೇವನೆ ಮಾಡಬೇಕು ವಿಷಯಗಳನ್ನ ಸೇವನೆ ಮಾಡ್ತಾನೆ. ಆದರೆ ಅಲ್ಲಿ ಮನಸ್ಸಿನ ಆಶ್ರಯವನ್ನ ತಗೊಂಡು ಇದನ್ನೆಲ್ಲ ಸೇವನೆ ಮಾಡ್ತಾನೆ. ಈಗ ಡೈರೆಕ್ಟಾಗಿ ಜೀವಾತ್ಮ ಅದನ್ನ ಸೇವನೆ ಮಾಡೋದಿಲ್ಲ, ಮನಸ್ಸನ್ನ ಇಟ್ಕೊಂಡು ಆ ಮನಸ್ಸಿನ ಮೂಲಕ ಇಂದ್ರಿಯಗಳ ಮೂಲಕ ಅದನ್ನೆಲ್ಲ ಸೇವನೆ ಮಾಡ್ತಾನೆ ಅನ್ನೋದು ಗೊತ್ತಾಯ್ತು. ಈಗ ಮುಂದುವರೆದು ಹೇಳ್ತಾನೆ, ಶರೀರವನ್ನ ಬಿಟ್ಟು ಹೋಗುವಂಥವನಿಗೆ ಅಥವಾ ಶರೀರದಲ್ಲಿ ಸ್ಥಿತನಾಗಿರುವಂಥವನಿಗೆ ಮತ್ತೆ ವಿಷಯಗಳನ್ನ ಭೋಗಿಸ್ತಾ ಇರುವಂಥವನಿಗೆ ಅಥವಾ 3 ಗುಣಗಳಿಂದ ಯುಕ್ತನಾಗಿರುವಂಥವನನ್ನೂ ಕೂಡ, ಈಗ ಯಾರ್ಯಾರು ಅಲ್ಲೇ ಇರುವಂಥವನು ಅಂದ್ರೆ ಆ ಜೀವಾತ್ಮ, ಮತ್ತೆ ವಿಷಯಗಳನ್ನ ಭೋಗಿಸ್ತಾ ಇರುವಂಥವನು ಅವನೇ ಜೀವಾತ್ಮ, 3 ಗುಣಗಳಿಂದ ಕೂಡಿರುವಂಥವನು ಕೂಡ ಅವನೇ. ಅವನನ್ನ ಅಜ್ಞಾನಿ ಜನಗಳು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ತಿಳ್ಕೊಂಡಿರೋದಿಲ್ಲ. ಅವರು ಕೇವಲ ಜ್ಞಾನ ರೂಪಿ ನೇತ್ರ ಯಾರಿಗಿರುತ್ತೋ, ಜ್ಞಾನ ಅನ್ನುವಂಥ ಕಣ್ಣು ಯಾರಿಗಿರುತ್ತೋ ಅಂತ ಜ್ಞಾನಿ ಜನರೇ ತತ್ವದಿಂದ ಅದನ್ನ ತಿಳ್ಕೊಳ್ತಾರೆ. ಇಲ್ಲಿ ತತ್ವದಿಂದ ತಿಳ್ಕೊಳ್ಳುವಂಥ ತುಂಬಾ ಇಂಪಾರ್ಟೆಂಟು, ಆಯ್ತಾ. ಅಜ್ಞಾನಿಗಳಿಗೆ ಗೊತ್ತಿರೋದಿಲ್ಲ ಈ ಶರೀರವನ್ನ ಬಿಟ್ಟು ಹೋಗೋನು ಯಾರು, ಇದರಲ್ಲಿರೋನು ಯಾರು, ಇದನ್ನೆಲ್ಲ ಭೋಗಿಸ್ತಾ ಇರೋನು ಯಾರು ಅನ್ನೋದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಇರೋದಿಲ್ಲ. ಯಾಕೆ? ಅಜ್ಞಾನ ಇರುವ ಕಾರಣ. ಕೇವಲ ಜ್ಞಾನ ಯಾರಲ್ಲಿರುತ್ತೋ, ಅಂಥ ನೇತ್ರ ಯಾರಲ್ಲಿರುತ್ತೋ ಅಂಥವರು ತತ್ವದಿಂದ ತಿಳ್ಕೊಳ್ತಾರೆ. ಪ್ರಯತ್ನ ಮಾಡ್ತಾ ಇರುವಂಥ ಯೋಗಿ ಜನರು ಕೂಡ ತಮ್ಮ ಹೃದಯದಲ್ಲಿ ಸ್ಥಿತವಾಗಿರುವಂತಹ ಆ ಆತ್ಮವನ್ನ ತತ್ವದಿಂದ ತಿಳ್ಕೊಳ್ತಾರೆ. ಈಗ ಯಾರು ತಿಳ್ಕೊಳ್ಳೋದಕ್ಕಾಗತ್ತೆ, ಯಾರು ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಜ್ಞಾನಿಗಳು ತಿಳ್ಕೊಳ್ತಾರೆ, ಯೋಗಿಗಳು ಕೂಡ ತಿಳ್ಕೊಳ್ತಾರೆ. ಆದರೆ ಯಾರು ತಮ್ಮ ಅಂತಃಕರಣವನ್ನ ಶುದ್ಧ ಮಾಡ್ಕೊಂಡಿಲ್ವೋ, ಈ ರೀತಿಯ ಅಜ್ಞಾನಿ ಜನಗಳಿರ್ತಾರಲ್ಲ, ಅವರು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಈ ಆತ್ಮ ಅನ್ನೋದನ್ನ ತಿಳ್ಕೊಳ್ಳೋದಿಲ್ಲ ಅಂತನ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ಹೇಳಿದಾನೆ ಭಗವಂತ. ಈಗ ಯಾರಿಗೆ ತತ್ವಜ್ಞಾನ ಗೊತ್ತಿರುತ್ತೋ ಅವರು ಇದನ್ನೆಲ್ಲ ತಿಳ್ಕೊಂಡಿರ್ತಾರೆ. ಆದರೆ ಅಜ್ಞಾನಿಗಳು ಅವ್ರು ಏನೇ ಪ್ರಯತ್ನ ಮಾಡ್ತಾ ಇದ್ರು ನೋಡಿ, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ನಾವು ಏನೇನೋ ಸಾಧನೆ ಮಾಡ್ತಾ ಇದ್ದೀವಿ ಅಂತ ನಾವು ಅನ್ಕೊಂಡು ಮಾಡ್ತಿರ್ತೀವಿ. ಎಲ್ಲಿವರೆಗೂ ಜ್ಞಾನ ತಿಳುವಳಿಕೆ ಅನ್ನೋದು ನಮಗೆ ಬರೋದಿಲ್ವೋ ಅಲ್ಲಿವರೆಗೂ ನಾವು ಆತ್ಮವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮುಂದುವರೆದು ಭಗವಂತ ಈಗ ತಾನು ಎಲ್ಲೆಲ್ಲಿ ಹೇಗೆ ಸ್ಥಿತನಾಗಿದ್ದಾನೆ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಈಗ ಸೂರ್ಯ ಇದೆ, ಸೂರ್ಯನಲ್ಲಿ ಸ್ಥಿತವಾಗಿರುವಂಥ ಯಾವ ತೇಜಸ್ ಇದೆಯಲ್ಲ ಅದು ಜಗತ್ತನ್ನೆಲ್ಲ ಪ್ರಕಾಶಗೊಳಿಸ್ತಾ ಇದೆಯೋ, ಮತ್ತೆ ಯಾವ ತೇಜಸ್ಸು ಚಂದ್ರಮನಲ್ಲಿ ಇದೆಯೋ, ಮತ್ತೆ ಯಾವುದು ಅಗ್ನಿಯಲ್ಲಿದೆಯೋ. ಈಗ ಬೆಳಕು ಅನ್ನೋದು ಒಂದು ಪ್ರಕಾಶ ಅನ್ನೋದು ಸೂರ್ಯನಲ್ಲೂ ಇದೆ, ಚಂದ್ರನಲ್ಲೂ ಇದೆ, ಅಗ್ನಿಯಲ್ಲೂ ಇದೆ ಅಲ್ವಾ. ಆ ತೇಜಸ್ ಇದೆಯಲ್ಲ ಅದನ್ನ ನೀನು ನಾನು ಅಂತ ತಿಳ್ಕೊ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಆಮೇಲೆ ನಾನೇ ಈ ಪೃಥ್ವಿಯ ಒಳಗಡೆ ಪ್ರವೇಶ ಮಾಡಿ ನನ್ನ ಶಕ್ತಿಯಿಂದ ಎಲ್ಲ ಜೀವಿಗಳನ್ನ ನಾನು ಧಾರಣೆ ಮಾಡ್ತೀನಿ. ಈ ಎಲ್ಲವನ್ನ ಧರಿಸ್ಕೊಂಡಿರೋದು ಯಾರು? ಅದು ನಾನೇ. ಮತ್ತೆ ರಸಸ್ವರೂಪ ಅಮೃತಮಯ ಚಂದ್ರಮನಾಗಿ ಸಂಪೂರ್ಣ ಔಷಧಿಗಳನ್ನ ವನಸ್ಪತಿಗಳನ್ನು ಕೂಡ ನಾನು ಪುಷ್ಟಿಗೊಳಿಸ್ತೀನಿ. ಈಗ ಚಂದ್ರನ ಬೆಳಕು ಯಾಕೆ ಬೇಕು ಅಂತಂದ್ರೆ ರಾತ್ರಿಯ ಹೊತ್ತು ಆ ಗಿಡಮೂಲಿಕೆಗಳಿರುತ್ತಲ್ಲ, ಮತ್ತೆ ನಾವು ತಿನ್ನುವಂಥ ಸೊಪ್ಪು ತರಕಾರಿ ಇಂಥದೆಲ್ಲ ಇರುತ್ತಲ್ಲ, ಅದಕ್ಕೆ ಚೈತನ್ಯವನ್ನ ಕೊಡುವಂಥವ್ನು. ಔಷಧಿಯ ಗುಣಗಳು ಬರೋದೇ ಚಂದ್ರಮನಿಂದ ಅಂತ ಹೇಳ್ತಾರೆ. ಅದಕ್ಕೆ ಆ ಸೂರ್ಯನಲ್ಲಿ
ಪ್ರಕಾಶ ಏನಿದೆಯೋ ಅದನ್ನೇ ನಾನು ಕೊಡೋದು. ಮತ್ತು ಈ ಭೂಮಿಯ ಒಳಗಡೆ ಪ್ರವೇಶ ಮಾಡಿ ನಾನು ಎಲ್ಲ ಭೂತಗಳನ್ನು ಧರಿಸ್ಕೊಳ್ತೀನಿ ನಾನು. ಮತ್ತು ರಸಸ್ವರೂಪವಾದಂತಹ ಅಮೃತಮಯವಾಗಿರುವಂತಹ ಚಂದ್ರಮನಾಗಿ ನಾನು ಈ ಇಡೀ ಔಷಧಿಗಳನ್ನು ವನಸ್ಪತಿಗಳನ್ನು ನಾನು ಪುಷ್ಟಿಗೊಳಿಸ್ತೀನಿ. ನೋಡಿದ್ರ, ಇದನ್ನು ತಿಳ್ಕೊಳ್ತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ ಭಗವಂತನೇ ಸರ್ವಸ್ವ, ಎಲ್ಲ ಕಡೆ ಅವನೇ ಇದ್ದು ಎಲ್ಲವನ್ನ ಮಾಡ್ತಾ ಇದ್ದಾನೆ. ಸೂರ್ಯನಲ್ಲಿ ತೇಜಸ್ಸಾಗವನಿದ್ದಾನೆ, ಚಂದ್ರನಲ್ಲೂ ತೇಜಸ್ಸಾಗವನಿದ್ದಾನೆ, ಅಗ್ನಿಯಲ್ಲೂ ತೇಜಸ್ಸಾಗವನಿದ್ದಾನೆ. ಪೃಥ್ವಿಯ ಒಳಗಡೆ ಪ್ರವೇಶ ಮಾಡಿ ತನ್ನ ಶಕ್ತಿಯಿಂದ ಎಲ್ಲವನ್ನ ಧರಿಸ್ಕೊಂಡಿದ್ದಾನೆ. ಚಂದ್ರಮನಾಗಿ ಔಷಧಿಗಳಿಗೆ ವನಸ್ಪತಿಗಳಿಗೆ ಪುಷ್ಟಿಯನ್ನು ಕೊಡ್ತಾ ಇದ್ದಾನೆ. ನಾನೇ ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಸ್ಥಿತನಾಗಿರುವಂತಹ ಪ್ರಾಣ ಅಂತಂದ್ಬಿಟ್ಟು, ಎಲ್ಲದರಲ್ಲೂ ಪ್ರಾಣ ಇದೆ ಅಂದರೆ ಅದು ನಾನೇನೆ. ಮತ್ತು ಅಪಾನದಿಂದ ಸಂಯುಕ್ತವಾದಂತಹ ವೈಶ್ವಾನರ ಅಗ್ನಿರೂಪವಾಗಿ 4 ಪ್ರಕಾರದ ಅನ್ನವನ್ನು ಕೂಡ ನಾನೇ ಪಚನಗೊಳಿಸ್ತೀನಿ. ಇಲ್ಲಿ ನಮಗೆ ಡೈಜೆಷನ್ ಆಯಿತು ಅಂತ ನಾವು ತಿಂತಾ ಇರ್ತೀವಲ್ವಾ, ಹೊಟ್ಟೆ ಖಾಲಿ ಆದ ತಕ್ಷಣ ನಾವು ತಿಂತೀವಿ. ಆ ಕೆಲಸವನ್ನು ಅಂದರೆ ಒಳಗಡೆ ಇದ್ಕೊಂಡು ಅಪಾನವಾಯು ಅಂದರೆ ವಾಯುಗಳು ಬೇಕಾದಷ್ಟು ಇದ್ದಾವೆ. ಅದರಲ್ಲಿ ಮುಖ್ಯವಾದಂಥ ಕೆಲವೊಂದು ವಾಯುಗಳು ನಮ್ಮ ಹೊಟ್ಟೆ ಒಳಗಡೆ ಜೀರ್ಣವನ್ನು ಮಾಡುವಂಥದ್ದು, ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ. ಆಯಿತಾ. ಈಗ ಮೂಲ ನಾವು ಜೀವಂತವಾಗಿರೋದು ಕೂಡ ವಾಯುವಿನ ಮೂಲಕನೇ ಅಲ್ವಾ. ಆ ಪ್ರಾಣವಾಯು ನಾನೇನೇ ಆಗಿದ್ದೀನಿ. ಅಪಾನವಾಯುವಿನಿಂದ ಏನು, ಅಗ್ನಿ ರೂಪವಾಗಿ ನಾನು ಒಳಗಡೆ ಇದ್ದು 4 ರೀತಿಯ ಅನ್ನವನ್ನು ಕೂಡ ನಾನು ಪಚನಗೊಳಿಸ್ತೀನಿ. ನಾವೇನೇನೋ ತಿಂತೀವಿ ಅಂದರೆ ಕುಡಿಯೋ ಥರದ್ದು, ಗಟ್ಟಿಯಾಗಿ ಅಗದು ನುಂಗುವಂಥದ್ದು, ಮೃದುವಾಗಿರುವಂಥದ್ದು, ಈ ರೀತಿ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ತಗೊಳ್ತೀವಲ್ವ, ಅದನ್ನೆಲ್ಲ ಡೈಜೆಷನ್ ಮಾಡುವಂಥವ್ನು ಯಾರು ಅಂದರೆ ಅದು ನಾನೇ ಅಂತ ಹೇಳ್ತಾ ಇದ್ದಾನೆ. ಈಗ ಒಂದು ವಿಚಾರ ಇಲ್ಲಿ ನಮಗೆ ಗೊತ್ತಾಗ್ತಾ ಬರ್ತಾ ಇದೆ ನೋಡಿ. ಇಲ್ಲಿ ನಾನು ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ಭಗವಂತನೇ ಎಲ್ಲ ಅನ್ನೋದು ಹೇಗೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೂರ್ಯ ಚಂದ್ರ ಏನೇ ಬೆಳಕು ಅಂತ ಬಂದರೂ ಕೂಡ ಆ ತೇಜಸ್ಸು ಭಗವಂತನೇ. ಈ ಶರೀರವನ್ನು ಅಂದರೆ ನಾವು ಕಾಣಿಸ್ತಾ ಇದ್ದೀವಿ, ಆದರೆ ಕಾಣಿಸ್ದೇ ಇರುವಂಥ ಎಷ್ಟೋ ಜೀವರಾಶಿಗಳು ಈ ಭೂಮಿ ಮೇಲಿದ್ದಾವೆ. ಅದನ್ನೆಲ್ಲ ಧರಿಸ್ಕೊಂಡಿರುವಂಥವ್ನು ಯಾರು? ಅವನೇನೆ. ಅವನ ಶಕ್ತಿಯಿಂದ ಅವನು ಅದನ್ನೆಲ್ಲ ಧರಿಸ್ಕೊಂಡಿದ್ದಾನೆ. ಮತ್ತು ನಾವು ತಿನ್ನುವಂಥ ಆಹಾರದಲ್ಲಿ ಒಂದು ಚೈತನ್ಯ ಬರುತ್ತಲ್ಲ, ನಮಗೆ ಒಂದು ರಸವನ್ನು ಕೊಟ್ಟು ಅದನ್ನು ಪುಷ್ಟಿಗೊಳಿಸುವಂಥ ಒಂದು ಕಾರ್ಯ ಮಾಡುತ್ತಲ್ಲ, ಅದು ಬರೋದು ಯಾರಿಂದ? ಭಗವಂತನಿಂದಾನೇ. ಆಮೇಲೆ ಪ್ರಾಣವಾಯು ಯಾರು? ಅವನೇನೆ. ಮತ್ತು ನಮ್ಮ ಹೊಟ್ಟೆ ಒಳಗಡೆ ಆಹಾರವನ್ನು ಸೇವಿಸಿದ ಮೇಲೆ ಅದನ್ನು ಡೈಜೆಷನ್ ಮಾಡುವಂಥದ್ದು ಯಾರು? ಅದು ಭಗವಂತನೇ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡಿ. ಹಂಗೆ ನೋಡಿದಾಗ ಪ್ರತಿಯೊಂದು ಭಗವಂತನೇ ಆಗಿರೋದು. ಇಲ್ಲಿ ಯಾರು ನಾವು ಅನ್ನೋದು ಇಲ್ಲವೇ ಇಲ್ಲ. ಆದರೆ ನಾವು ಅಂಥ ಒಂದು ಭ್ರಮೆಗೆ ಒಳಗಾಗಿದ್ದೀವಿ. ನಾನು ಅನ್ನೋದನ್ನು ಭ್ರಮಿಸ್ಕೊಂಡಿದ್ದೀವಿ. ಇಲ್ಲಿ ಗುಣಗಳೇ ಭಗವಂತನ ಶಕ್ತಿಗಳೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇಲ್ಲಿ ನಾನು ಅನ್ನೋನು ಸುಮ್ಮನೆ ನೋಡ್ತಾ ಇರೋದು ಅಷ್ಟೇ, ಸ್ಥಿತವಾಗಿದ್ದೀನಿ, ನೋಡ್ತಾ ಇದ್ದೀನಿ ಅಷ್ಟೇ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆಯಿತಾ. ಇದ್ರ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನು ಹೇಳಿದ್ದಾನೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.